ಎಲ್ಲ ತುಂಬಾ ದುಬಾರಿ ಅನ್ನಿಸ್ತಿದೆ. ಯೋಚಿಸ್ತಾ ಇದ್ದೀನಿ ವ್ಯಾಪಾರ ನಿಲ್ಲಿಸ್ಬಿಡೋಣ ಅಂತ. ಸ್ವಲ್ಪ ಶಾಂತಿ ತಗೋ. ಏನಾಯ್ತು? ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆಯಲ್ಲ. ವ್ಯಾಪಾರ ಎಲ್ಲ ಆಗ್ತಿದೆ, ಎಲ್ಲ ಸೋರೋಗ್ತಿದೆ ಅಷ್ಟೇ. ಹಾಗಾದ್ರೆ ನಂಗನ್ಸುತ್ತೆ ಟೆಕ್ನಿಕ್ಸಿಂಗ್ ಮಾತ್ರ ನಿಂಗೆ ಸಹಾಯ ಮಾಡಬಹುದು ಅಂತ. ಈಗ ಹೋಗಲೇಬೇಕು. ಪ್ರತಿ ಪ್ರಶ್ನೆಗೆ ಉತ್ತರ ಭೂಮಿಯ ಸತ್ಯ ಎಂದು ಹೇಳಲಾಗಿದೆ. ನೋಡ್ದ, ಹೆಸರು ಹೇಳ್ತಾ ಇದ್ದಂಗೆ ಹಾಜರು. ಹೇಳಿ, ಎಲ್ಲಿ ಸಿಕ್ಕ ಹಾಕೊಂಡಿದ್ದೀರಾ? ಮೈಲೇಜ್ನಲ್ಲಿ ಟ್ರ್ಯಾಕ್ಟರ್ನ ಬಾಡಿಗೆಗೆ ಬಿಟ್ಬಿಟ್ಟು ಸ್ವಲ್ಪ ಲಾಭ ಮಾಡೋಣ ಅನ್ಕೊಂಡೆ. ಆದರೆ ಬರೋ ದುಡ್ಡೆಲ್ಲ ಡೀಸೆಲ್ ತುಂಬಿಸಕ್ಕೆ ಆಗ್ತಾ ಇದೆ. ಆದರೆ ಈ ಡೀಸೆಲ್ ಬೆಲೆ ನೋಡಿದ್ರೆ ಆಕಾಶಕ್ಕೆ ಏರಿರೋದು ಕೆಳಗಡೆ ಬರ್ತಾನೇ ಇಲ್ಲ. ಮೊದಲು ಅರ್ಥ ಮಾಡಿಕೊಳ್ಳಿ, ಟ್ರ್ಯಾಕ್ಟರ್ ಇಂಜಿನ್ನ ಮೈಲೇಜ್ ಅವಲಂಬಿತವಾಗಿದೆ. ಹೆಚ್ಚು ಸುಧಾರಿತ ಇಂಜಿನ್ ಹೆಚ್ಚು ಮೈಲೇಜ್. ಹಾಗೇನೆ ಟ್ರ್ಯಾಕ್ಟರ್ ಯಾವ ಕೆಲಸಕ್ಕೆ ಬಳಸುತ್ತಾರೆ, ಎಲ್ಲಿ ಬಳಸುತ್ತಾರೆ, ಎಷ್ಟು ಗುರುತ್ವಾಕರ್ಷಣೆಯಲ್ಲಿ ಹೆಚ್ಚಳವಾಗಿದೆ, ಅದರ ಪರಿಣಾಮ ಡೀಸೆಲ್ ಬಳಕೆಯ ಮೇಲೂ ಬೀಳುತ್ತದೆ. ಅದಕ್ಕೆ ಡೀಲರ್ಶಿಪ್ನಿಂದ RPM ಮತ್ತು ಗೇರ್ ಸಂಬಂಧಿತ ವಿಷಯಗಳ ಅಗತ್ಯವಿದೆ. ಇದು ನಿಮ್ಮಂತಹ ರೈತರ ಸಮಸ್ಯೆ. ಅದಕ್ಕೆ ನಾವು ಮನುಷ್ಯರು ಅಡ್ವಾನ್ಸ್ 3DI ಇಂಜಿನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ಕಡಿಮೆ ಡೀಸೆಲ್ ಅಲ್ಲೂ ಸಹ ಬಳಸಬಹುದು. ಈಗ ಒಂದು ರಹಸ್ಯವನ್ನು ಕೇಳಿ. ಚಾಸಿಸ್ ಪ್ಲೇಟ್ನಲ್ಲಿ SFC ಅಂದರೆ ನಿರ್ದಿಷ್ಟ ಇಂಧನ ಬಳಕೆ ನಂಬರ್ ಅನ್ನು ನೀಡಿ. ಇದು ಎಷ್ಟು ಕಡಿಮೆ ಇದ್ದರೆ ಅಷ್ಟೇ ಹೆಚ್ಚು ಮೈಲೇಜ್ ಉನ್ನತಿ. ಈಗ ಹೇಳಿ, ನಿಮ್ಮ ಉದ್ದೇಶವೇನು? ಈ ಮೈಲೇಜ್ ಮಾಸ್ಟರ್ನ ಬಳಸಿ ನಾನು ಚೆನ್ನಾಗಿ ಬೆಳಿಬಹುದು ಅಂತ ಅನ್ನಿಸ್ತಾ ಇದೆ. SFC ನಿಮ್ಮನ್ನು ಮೈಲೇಜ್ ಮಾಸ್ಟರ್ ಆಗಿ ಮಾಡುವ ಟ್ರ್ಯಾಕ್ಟರ್ ಅನ್ನು ಆರಿಸಿ. ನನ್ನ ಮುಂದಿನ ಗಮ್ಯಸ್ಥಾನವು ನನ್ನನ್ನು ಕರೆಯುತ್ತಿದೆ. ನಾನು ಹೊರಡುತ್ತಿದ್ದೇನೆ. ಮುಂದಿನ ಸರ್ದಿ ಯಾರ್ದು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ.